ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಕೇಳೋಕೆ ಕಾಮಿಡಿ ಅನ್ಸಿದ್ರು ಇದು ತುಂಬಾ ಸೀರಿಯಸ್ ಮ್ಯಾಟರ್. ಮನೆಯಲ್ಲಿ ಹಲ್ಲಿಗಳು, ತೆಗ್ನೆಗಳು, ಜಿರಳೆಗಳು, ಇರುವೆಗಳು ಕಾಮನ್. ಬಟ್ ಅಟ್ ದ ಸೇಮ್ ಟೈಮ್ ಅದೇ ಜಿರಳೆ ಹಲ್ಲಿಗಳನ್ನ ಕಂಡ್ರೆ ಕೆಲವರಿಗೆ ಭಯವೂ ಕಾಮನ್. ಬಟ್ ಇಲ್ಲಿ ಆ ಭಯವೇ ಪ್ರಾಣ ತೆಗೆಯುವಷ್ಟು ಬೆಳೆದು ದೊಡ್ಡದಾಗ್ಬಿಟ್ಟಿದೆ. ಸಣ್ಣದಾಗಿರುವಂತ ಇರುವೆ ಆ ಮಹಿಳೆಯ ಪ್ರಾಣಕ್ಕೆ ಕುತ್ತಾಗ್ಬಿಟ್ಟಿದೆ. ಗಂಡ ಮಗುವನ್ನ ಬಿಟ್ಟು ಆ ಹೆಣ್ಣು ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಅಷ್ಟಕ್ಕೂ ಏನಿದು ಇರುವೆಯಿಂದ ಪ್ರಾಣ ಹೋಗುವಂಥ ಕತೆ? ಇಂಥ ವಿಚಿತ್ರ ರೋಗ ಇರುತ್ತಾ? ಇದು ನಿಜಾನ? ಡಾಕ್ಟರ್ಸ್ ಏನ್ ಹೇಳ್ತಾರೆ? ಪ್ರತಿ ಡೀಟೇಲ್ಸ್ನ ತೆರೆದಿರ್ತೀವಿ, ಕೇಳಿ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಅಮೀನ್ಪುರ. ಶ್ರೀಕಾಂತ್, ಮನಿಷಾ ಅನ್ನೋ ಇಬ್ಬರು ದಂಪತಿಗೆ ಒಬ್ಬ ಮುದ್ದಾದ ಮಗಳಿದ್ಲು. ಮೂವರು ಅಮೀನ್ಪುರದಲ್ಲಿ ವಾಸ ಮಾಡ್ತಾ ಇದ್ರು. ಸಂಸಾರದಲ್ಲಿ ಏನೂ ವಿರಸ ಇರಲಿಲ್ಲ, ಎಲ್ಲವೂ ಚೆನ್ನಾಗೇ ಇತ್ತು. ಬಟ್ ನವೆಂಬರ್ 4 ಮಂಗಳವಾರ ಮನಿಷಾ ಗಂಡನಿಗೆ ಕಾಲ್ ಮಾಡಿ ಮಗಳಿಗೆ ಏನಾದರೂ ಫುಡ್ ತಗೊಂಡು ಬನ್ನಿ ಅಂತ ಹೇಳಿದ್ಲು. ಆ ಕಡೆಯಿಂದ ಗಂಡ ಸಹ ಓಕೆ ಅಂತ ಹೇಳಿದ್ರು. ಆದ್ರೆ ಈ ಗ್ಯಾಪ್ನಲ್ಲಿ ಮನಿಷಾಗೆ ಏನಾಯ್ತೋ ಗೊತ್ತಿಲ್ಲ, ಸೀದಾ ಮಗಳನ್ನ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಮನೆಯೊಳಗೆ ಸೇರ್ಕೊಂಡಿದ್ಲು. ಕೆಲಸದಿಂದ ಬಂದ ಶ್ರೀಕಾಂತ್ ಬಾಗಿಲು ಬಡಿತಾ ಮನೆ ಮುಂದೆ ನಿಂತಿದ್ದ. ಎಷ್ಟು ಹೊತ್ತು ಬಾಗಿಲು ಬಡಿದ್ರೂ ಆಕೆ ಮಾತ್ರ ಬಾಗಿಲು ತೆಗಿಲೇ ಇಲ್ಲ. ಹೆಂಡತಿಗೆ ಕಾಲ್ ಮಾಡಿ ನೋಡಿದ, ಬಟ್ ನೋ ರೆಸ್ಪಾನ್ಸ್. ಅಕ್ಕಪಕ್ಕದವರನ್ನೆಲ್ಲ ಕರೆದು ಕೊನೆಗೆ ಆತಂಕದಲ್ಲೇ ಬಾಗಿಲು ಮುರಿದೇ ಬಿಟ್ಟ. ಆಗ ಶ್ರೀಕಾಂತ್ ಬೆಡ್ರೂಮ್ಗೆ ಹೋಗಿ ನೋಡಿದಾಗ ಸೀಲಿಂಗ್ ಫ್ಯಾನ್ನಲ್ಲಿ ಮನಿಷಾ ನೇತಾಡ್ತಾ ಇದ್ಲು. ಕೆಳಗೆ ಒಂದು ಲೆಟರ್ ಕೂಡ ಇತ್ತು. ಈ ಮನಿಷಾಗೆ ಇರುವೆ ಕಂಡ್ರೇನೆ ನಡುಕುವಂತೆ. ಅದು ಇತ್ತೀಚಿನ ಭೀತಿಯಲ್ಲ, ಆಕೆ ಚಿಕ್ಕ ವಯಸ್ಸಿನವಳಿದ್ದಾಗಿಂದಾನು ಈ ಇರುವೆ ಭೀತಿ ಕಾಡ್ತಿತ್ತಂತೆ. ಒಂದು ಇರುವೆ ಕಂಡ್ರೂ ಸಹ ಬೆಚ್ಚಿ ಬೀಳ್ತಾ ಇದ್ಲಂತೆ. ಇದು ಆಕೆಯನ್ನ ಶ್ರೀಕಾಂತ್ ಮದುವೆ ಆದಾಗ್ಲೇ ಗೊತ್ತಾಗಿತ್ತು. ಬಟ್ ಅದನ್ನ ಆತ ಕಾಮಿಡಿಯಾಗಿ ತೆಗೆದುಕೊಂಡಿದ್ದ. ದಿನ ಕಳೆದಂತೆ ಅದು ದೊಡ್ಡ ಸಮಸ್ಯೆಯಂತೆ ಕಾಡ್ತಾ ಹೋಗಿದೆ. ಯಾವಾಗ ಮನಿಷಾಗೆ ಇರುವೆಗಳ ಸಮಸ್ಯೆ ಹೆಚ್ಚಾಗ್ತಾ ಹೋಗಿತ್ತೋ, ಯಾವಾಗ ಆಕೆ ಈ ಸಮಸ್ಯೆಯನ್ನ ಒಂದು ದೊಡ್ಡ ಮಾರಕದಂತೆ ಪ್ರದರ್ಶನ ಮಾಡಿದ್ಲೋ, ಮನೆಯವರು ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಬಟ್ ಮೊದಲು ಇದೇನು ದೊಡ್ಡ ಸಮಸ್ಯೆಯಲ್ಲ ಅಂದಿದ್ದ ಡಾಕ್ಟರ್ಸ್ ಆ ನಂತರ ಆಕೆಗೆ ಕೌನ್ಸಿಲಿಂಗ್ ಕೂಡ ಮಾಡಿದ್ದಾರೆ. ಬಟ್ ಮನಿಷಾಗೆ ಈ ಸಮಸ್ಯೆ ಮಾತ್ರ ಬಗೆಹರಿದಿರಲೇ ಇಲ್ಲ. ಎಷ್ಟು ಕೌನ್ಸಿಲಿಂಗ್ ಕೊಡಿಸಿದ್ರು, ಎಷ್ಟು ಮನೆಯವರು ಧೈರ್ಯ ತುಂಬಿದ್ರು, ಆಕೆ ಇರುವೆಗಳನ್ನ ಭೂತದಂತೆ ಕಾಣ್ತಾ ಇದ್ಲು. ಮೆಲ್ಲಗೆ ಈ ಸಮಸ್ಯೆಯಿಂದ ಮನಿಷಾಳನ್ನ ಹೊರತರೋಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ವು. ಆಕೆಗೆ ಇರುವೆಗಳು ಕಣ್ಣಿಗೆ ಬೀಳದಂತೆ ಕಾಪಾಡ್ಕೊಂಡೇ ಬಂದಿದ್ರು. ಬಟ್ ನವೆಂಬರ್ 4 ಮಂಗಳವಾರ ಬಹುಶಃ ಆಕೆಗೆ ಮನೆ ಕ್ಲೀನ್ ಮಾಡುವಾಗ ಇರುವೆ ಕಂಡಿರಬಹುದು. ಆಗ ಆಕೆಯ ಮಗಳನ್ನ ಅತ್ತೆ ಸಂಬಂಧಿ ಬಳಿ ಬಿಟ್ಟು ಬಂದು ಬಾಗಿಲು ಮುಚ್ಚಿ ಗಂಡನಿಗೆ ಒಂದು ಲೆಟರ್ ಬರೆದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇದನ್ನ ಪೊಲೀಸರು ಸಹ ಒಪ್ಕೊಂಡಿದ್ದಾರೆ. ಇನ್ನು ಆ ಲೆಟರ್ನಲ್ಲಿ ಏನಿತ್ತು ಅಂತ ನೋಡ್ತಾ ಹೋದ್ರೆ, ಶ್ರೀ, ಐ ಆಮ್ ಸಾರಿ. ಈ ಇರುವೆಗಳಿಂದ ನನಗೆ ಬದುಕೋಕೆ ಆಗ್ತಾ ಇಲ್ಲ. ಮಗಳನ್ನ ಚೆನ್ನಾಗಿ ನೋಡ್ಕೋ. ಅನ್ನಾವರಂ ತಿರುಪತಿ ಹುಂಡಿಗೆ ಹಾಕಬೇಕಿದ್ದ 1116 ರೂಪಾಯಿಯನ್ನ ಮರಿಲೇಬೇಡ, ಹಾಕ್ಬಿಡ್ಬಾ. ಹಾಗೆ ಎಲ್ಲಮ್ಮನಿಗೆ ಹೊತ್ತಿದ್ದ ಒಡಲಕ್ಕಿ ಹರಕೆಗಳನ್ನ ಕೂಡ ನೆರವೇರಿಸಿ ಮರಿಬೇಡಿ ಅಂತ ಬರೆದಿದ್ದಾಳೆ. ಎಷ್ಟೋ ಮಾನಸಿಕ ರೋಗಗಳ ಬಗ್ಗೆ ಕೇಳಿದ್ದೀವಿ, ಎಷ್ಟೋ ಹಿಂಸಾತ್ಮಕ ರೋಗಗಳಿಂದ ಆತ್ಮಹತ್ಯೆ ಮಾಡಿಕೊಂಡವರ ಬಗ್ಗೆನೂ ಗೊತ್ತಿದೆ. ಆದ್ರೆ ಇದೊಂಥರ ಸ್ಪೆಷಲ್. ಈ ಇರುವೆಗಳ ಭಯಕ್ಕೆ ಇರುವ ಸೈನ್ಸ್ ನೇಮ್ ಏನ್ ಗೊತ್ತಾ? ಮೈರ್ಮೆಕೋಫೋಬಿಯಾ. ಇದು ಒಂದು ಬಗೆಯ ಮಾನಸಿಕ ರೋಗ ಎನ್ನಲಾಗ್ತಾ ಇದೆ. ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ವಸ್ತು ಅಥವಾ ಪ್ರಾಣಿ, ಕೀಟಗಳನ್ನ ಕಂಡಾಗ ಅಸಹಜವಾಗಿ ಭಯ ಪಡೋದಕ್ಕೆ ಈ ಹೆಸರನ್ನ ಬಳಸ್ತಾರೆ. ಇಂಥ ಮಾನಸಿಕ ಅಸ್ವಸ್ಥರಿಗೆ ಕೌನ್ಸಿಲಿಂಗ್ ಜೊತೆಗೆ ಬಿಹೇವಿಯರ್ ಥೆರಪಿಗಳು, ಸೈಕಾಲಜಿಕಲ್ ಥೆರಪಿಗಳು, ಎಕ್ಸ್ಪ್ಲೋಸರ್ ಥೆರಪಿಗಳ ಜೊತೆಗೆ ಮಾನಸಿಕ ಡಾಕ್ಟರ್ಗಳು ಕೊಡೋ ಔಷಧಿಗಳು ಸಹ ಮುಖ್ಯವಾಗಿರುತ್ತೆ. ಏನೇ ಆಗಲಿ, ಇಂತಹ ಸಮಸ್ಯೆಗಳು ಕಂಡುಬಂದಾಗ ಮೊದಲು ಕುಟುಂಬದವರು ಧೈರ್ಯವಾಗಿರಬೇಕು. ಆನಂತರ ಸಮಸ್ಯೆ ಇರೋರನ್ನ ಭಯದಿಂದ ಹೊರತರಬೇಕು. ಮತ್ತೆ ಈ ಮನಿಷಾಳಂತೆ ಯಾರೂ ಸಾವಿಗೀಡಾಗಬಾರ್ದು. ಸದ್ಯಕ್ಕೆ ಮನಿಷಾ ಕೇಸ್ ಇರುವೆ ಸುತ್ತಲೇ ಸುತ್ತುತ್ತಾ ಇದೆ. ಒಂದ್ ವೇಳೆ ಇದು ಬೇರೆಯದ್ದೇ ರೀತಿಯಲ್ಲಿ ಸಾವಾಗಿದ್ರೆ ಈಗಾಗಲೇ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇರುವೆನೇ ಪತ್ತೇದಾರಿ ಇರುವೆ ಕಥೆಯಂತೆ ಸತ್ಯ ಹೊರಗೆ ತಂದ್ರೂ ತರಬಹುದೇನೋ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.